ಫೋಟೋ ಹಿಂದಿಟ್ಟು ಕ್ಯಾಮ್ರಾ ಈ ಕಡೆ ತೆಗ್ದಲ್ಲಿ ಮುಂದ್ ನಿಂತ ತೆಗೆದ್ರೆ ನಾನು ಫೋಟೋದಾಗ ಬರೋದಿಲ್ಲ. ಬಾ ಈ ಕಡೆ ಒಂದು ತೆಗಿ ಬಾ, ಯಾಕೆ ಮಾಡ್ತಾನೆ? ಈ ಭೂಮಿ ಮೇಲೆ ಇರ್ತಕ್ಕಂಥ ಏಕಮಾತ್ರ ಗಂಡಸ ಅಂದ್ರೆ ಫೋಟೋಗ್ರಾಫರ್. ಮಾವ ಹೊರಗೆ ಕೆಂಬಿಕೆ ತಗೊಂಡ್ಬರ್ತೈತೆ ಹತ್ತಿ ನೆಟ್ಟಿಗೆ ಮರಕಂತ ಹಚ್ಚತಕ್ಕಿಷ್ಟು ಬೇಕಿ ಯಾಕ ಅಂದ್ಕಂತ ಆಯ್ಕೆ ಕಟ್ಟಿ ಕುಂದಿರ್ತೇವೆ. ಗಂಡಂತೂ ಯಾವಾಗ ಹೊರಗೆ ಹೋಗ್ಬಿಟ್ಟಿರ್ತೈತೆ. ತಾನ ಸಹಿತ ತುಳಿಯಂಗಿಲ್ರಿ ವರ್ಷದ್ದು ರಿವರ್ಸ್ ವರ್ಷವಂತ ಬರ್ತಾಳೆ ಹಿಂಗ. ಹೌದಲ್ಲ, ರಿವರ್ಸ್ ವರ್ಷವಂತ ಬಂದು ಕಟ್ಟಿ ಕುಂದಿರ್ತಾಳೆ ಮಾತಾಡ್ಕೊಂಡು. ಹಂಗ ಒಂದ್ ದಿವಸ ಮಕ್ಕಳನ್ನ ಶಾಲೆ ಕಳಿಸಿದ್ಲು, ಗಂಡನ ಆಫೀಸಿಗೆ ಕಳಿಸಿದ್ಲು, ಎಲ್ಲರೂ ಕರೆಸಿ ವರ್ಷವಂತ ಬಂದು ಕಟ್ಟಿ ಕುಂತ ಅವ್ರ ಜೊತೆ ಮಾತಾಡ್ಕೊಂಡು. ಅದು ಗಂಡ ಒಂದು ಫೈಲ್ ಮಾರ್ತು ಬಿಟ್ಟಿತ್ರಿ. ನನಗೆ ಫೈಲ್ ಅದಕ್ಕೆ ಬಡ 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 ಬಂತು ಬೋಟ್ ಕಲೆ ದ್ಯಾಬ್ 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 ಒಳಗೆ ಹೋಗ್ಬಿಟ್ಟೆ. ಪಿಸ್ತೂಲ್ ತಗೊಂಡಿದ್ಲು, ಲೈಸೆನ್ಸ್ ಮಾಡಿಸಿದ್ಲು. ಅದಕ್ಕೆ ತೆಗೆದು ಟ್ರಕ್ ಅಂತ ಮ್ಯಾ ಕೇಳಿದ್ ಧನ್ ಧನ್ ಅಂತ ಎರಡು ಕೊಂಡು ಹೊಡಬಿಟ್ಟ. ಗಂಡ ರಾಣಿಗೆ ಒಂದು ಎದಿಗೆ ಒಂದು ಕಲಾಸ್ ಬಿದ್ರು. ಮಂದಿ ಮಾತಾಡಕ್ಕೆ ಹತ್ತಿ ಬಿಡ್ತೀವಿ. ಯಪ್ಪ ಹೊಡೆದ್ಲಲ್ಲ ಯಾರನ್ನ ನೋಡ್ತಾರ ಹೊರ ಸ್ಕೂಟ್ರಿಗೆ, ಅಯ್ಯೋ ಗಂಡನ ಹೊಡೆದಾಳಿದೆ. ಇದ್ರ ಬಂಡಿ ವರ್ಷದಕ್ಕಿಷ್ಟು ಬೆಂಕಿ ಹಚ್ಚ ಗಂಡನು ಫೋನ್ ಬಿಡ್ತು. ನೋಡ ಇದು ಏನ್ ಮಾಡ್ಬೇಕು? ಪೊಲೀಸರಿಗೆ ಫೋನ್ ಮಾಡಿ ಬೈ ಅಂತ ವ್ಯಾನ್ ಬಂತು. ಪೊಲೀಸ್ ವ್ಯಾನ್ ಒಂದ ಕಡೆ ನಿಂದಿರ್ಸಿದ್ರು. ಸರ ಆ ಮನೇಲಿ ಆಮೇಲೆ ಒಳಗೆ ಹೋಗ್ರಿ, ಅಲ್ಲಿ ಬಿದ್ದಾನ್ರಿ ಗಂಡ. ಅಲ್ಲಿ 5 ಮಿನಿಟ್ ಆಯ್ತು, 10 ಮಿನಿಟ್ ಆಯ್ತು, 4 ಮಂದಿ ಪೊಲೀಸರು ನಿಂತು ಬಿಟ್ಟಾರ್ರಿ ಹೊರಗೆ. ಒಳಗೆ ಹೋಗ್ರಿ ಸರ, ಬಾಡಿ ಅಲ್ಲಿ ಐತಿ, ಆಕಿನ ಒಳಗೆ ಅಡಿಕೊಂಡಳ. ಇನ್ಸ್ಪೆಕ್ಟರ್ ಅಂತ, ಯವ್ವ ಇನ್ನ ಬಾಂಡೆ ಅರಿಲ್ಲ ಅಡಿ. ಹೌದಾ? ಹೆಣ್ಣು ಮಕ್ಕಳಿಗೆ ಆಯಸ್ಸು ಜಾಸ್ತಿ. ಅವು ಗಂಡು ಮಕ್ಕಳು ನಾವು ಜಲ್ದಿ ಹೋಗ್ಬಿಡ್ತೀವಿ. 108 ಚಟಗಳು ಇರ್ತಾವ. ಸ್ನೇಹಿತರಂಗಿಲ್ಲ. ವಾಕಿಂಗ್ ಹೋಗ್ತೀರಿ ಹೆಣ್ಮಕ್ಳು? ವಾಕಿಂಗ್ ಹೋಗ್ತೀರ ಇಲ್ಲ? ಹೌದ್ರ? ಸ್ವಲ್ಪ ಕೈ ಮ್ಯಾಗ ಹತ್ರ ಯಾರ್ಯಾರು ಹೋಗ್ತೀರಂತ? ಶಬಾಷ್. ನಾವು ಹೋಗ್ತೀವಿ ಗಂಡು ಮಕ್ಕಳು ವಾಕಿಂಗ್. ಒಬ್ಬದ್ನ ಅದು ಕೆಲವರಂತೂ ಪಟ್ಟಿ ಡ್ರೈವರ್ ಮೇಲೆ ಹೊಂಟ್ಬಿಟ್ಟಿರ್ತಾರೆ ಮುಂಜಾನೆ. ಇಲ್ಲಿ ವಾಕಿಂಗ್ ಮಾಡ್ತಾರ ನೋಡ್ರಿ, ಇಲ್ಲಿ ವಾಕಿಂಗ್ ಮಾಡೋ ಜಾಗ ಐತಲ್ಲ ಗಂಡು ಮಕ್ಕಳದು. ಡ್ರೆಸ್ ಕೋಡ್ ಇಲ್ಲ. ನೀವು ಹಂಗಲ್ಲ, ಡ್ರೆಸ್ ಕೋಡ್ ಮಾತಾಡ್ತೀರಿ. ಸುಮಿತ್ರ, ಸುಮಂಗ್ಲ, ಮಂಗಳ, ಶಾಂತ, ಶಾರದಾ ಬರ್ರಿ ಮೀಟಿಂಗ್ ಕರಿತೀರಿ ಹಿಂದಿನ ದಿವಸ. ನಾಳೆ ಮುಂಜಾನೆ ವಾಕಿಂಗ್ ನೋಡಿ ಎಷ್ಟು ತಪ್ಪಾಗಿ. ಯಾಕೆ ಎಲ್ಲರೂ ಹೋಗೋಣಂಗಂದ್ರೆ 20 ಮಂದಿ ರೆಡಿ ಆದ್ರು. ಅವಾಗ ಒಬ್ಬ ಸೀರೆ ಅಂದ್ರೆ ಎಲ್ಲರೂ ಸೀರಿನ, ಚುಡಿದಾರ್ ಅಂದ್ರೆ ಎಲ್ಲರೂ ಚುಡಿದಾರ, ನೈಟ್ ಅಂದ್ರೆ ನೈಟಿನ. ಅದು ಹೆಸರಿಗಷ್ಟ ನೈಟ್, 24 hours ಅದ. ಅವ್ರ ರೇಷ್ಮೆ ಸೀರೆ ಹುಳ ಹತ್ತಕತ್ತೇವ. ಇವತ್ತು ಯಾಕೆ ಪುಣ್ಯ ನೈಟಿ ಮೇಲೆ ಬಂದವರದಿರಿ ನಾವ. ನಾನೇನು ಅಂತಿದ್ದಿಲ್ಲ, ಯಾಕಂದ್ರೆ ನೈಟ್ ಇಟ್ಕೊಂಡ್ರೆ ಹೆಣ್ಮಕ್ಳು ನೋಡಿದ್ರು ದೇವ್ರು ಅನ್ಸ್ತಾನ. ಬರೀ ನೈಟ್ ಎಲ್ಲದ ನೈಟಿ ಹಾಕೊಂಡ್ರನ್ನ ಅಡ್ಡಿಡದು. ಎಲ್ಲಿ ಹೋದ್ರು ಮಾತಾಡಿದ್ರು ನೈಟಿ ಅಂದ್ರೆ ನೈಟಿ ಕೋಡ್ ಮಾತಾಡಿ ವಾಕಿಂಗ್ ಹೊಂಟ್ರು ಎಲ್ಲ ತಮ್ಮ. ಇವು ಗಂಡು ಮಕ್ಕಳು ಏನು ಪಟ್ಟಿ ಡ್ರೈವರ್ ಮೇಲೆ ಏನ್ರೇ ಗೌಡ್ರ ಡ್ರೈವರ್? ನಮ್ಮನ್ನ ಯಾರು ನೋಡ್ತಾರೆ? ನಮ್ಮನ್ನ ಯಾರು ಕೇಳ್ತಾರೆ? ಇವ್ರನ್ನ ಕೇಳ್ರಿ ಯಾಕೆ ಹಿಂಗ? ನಮ್ಮನ್ನ ನೋಡ್ತಾರೆ ಜನ. ಇದು ಬಂದಾಗ ಮನುಷ್ಯ ಪಾಪಗಳನ್ನ ಮಾಡೋದಿಲ್ಲ, ಕೆಟ್ಟ ಕೆಲಸಗಳನ್ನ ಮಾಡೋದಿಲ್ಲ. ಇಷ್ಟು ಒಳ್ಳೊಳ್ಳೆ ಇದು ಇರ್ತವೆ. ನಿಮ್ ಕಡೆ ಲಕ್ವ ಅಂತಾರ ಏನಂತಾರೆ? ಪಾರ್ಶ್ವ ಲಕ್ವ. ನಾನು ಲಕ್ವ ಹೊಡೆದ ಹೆಣ್ಮಕ್ಳು ನೋಡೇ ಇಲ್ಲ. ಏನಿದ್ರು ನಮ್ ಗಂಡಸ ಸೋತು ಬಾಯಿ ಸೊಟ್ಟಾಗಿ ಬಿಡ್ತೈತೆ. ಮತ್ತೆ ನೋಡಿದ್ರೆ ಮಾತಾಡ್ಕೊಟ್ಟಿರೋದಿಲ್ಲ ಆಕಿ. ಅದ್ರ ಬಾಯಿ ಹಿಂಗಾಕತ್ತೆ, ಕೈ ಹಿಂಗಾಕತ್ತೆ, ಕಣ್ಣಂತೂ ಹಿಂಗ ಮೊದ್ಲ ಹಿಂಗಿರ್ತಾನ, ಹಿಂಗಿಟ್ಟು ಹಿಂಗಾಗಿಬಿಡ್ತಾನ. ಎದಕ್ಕೆ ನಾನು ಡಾಕ್ಟರ್ನ ಕೇಳಿದೆ, ಹೆಣ್ಮಕ್ಳಿಗೆ ಯಾಕೆ ಪಾರ್ಸಿ ಹೊಡೆಯೋದಲ್ಲ ನೋಡ್ರಿ. ಅವ್ರ ಕೈಕಾಲುಗಳನ್ನ ಬಳಸ್ತಾ. ಇದು ಗಂಡ್ಮಕ್ಳೇನೆ. ನೀವು ನೋಡಿ ಸುಮ್ಮನೆ ಕುಂತೀರಿ, ಗಂಡ್ಮಕ್ಳು ಅಲ್ಲಿ ಕುಂತಾರ. ಯಾರ ಒಬ್ಬ ಬಂದ ಅವ್ರೇನ್ ಮಾಡ್ತಾರೆ? ನೀವು ನೋಡಿ, ಈಗ ಬಂದ ಇಷ್ಟ ಅದ. ನೀವು ಗಂಡ್ಮಕ್ಳು ಈಗ ಬರ್ಲಿ ನೋಡಿ, ನನಗೊಂದು ನಿಂತು 7 ಗಂಟೆಗೆ ಒಯ್ಕೊಳಕತ್ತೀರಿ, ಹೊರಗೆ ಬರ್ಲಿಲ್ಲ. ಈಗ ಬರ್ತಾರೆ. ಏನ್ ಈಗಿನ ನೋಡ್ತಾರಲ್ರಿ ರೇಷ್ಮೆ ಉಟ್ಕೊಂಬಂದ. ಇಂಥ ಕೈಗೆ ಹೆಂಗ್ ಹೊಡಿತೈತೆ ಅದು? ಮನೆ ಬಾಗ್ಲಿಗೆ ಬರ್ತೈತಿ. ಈಕಿ ಕೈಗೆ ಕಾಲು ಓಸುತ್ತಿರುತ್ತಿರ್ತಾಳ್ರಿ. ಪುರುಷೋತ್ತ ಇಲ್ಲೋ ಮರ ಈಕಿಗೆ. ಮತ್ತೆ ಯಾರು ಕುಂತೈಕೊಂಡು ಗಂಡ ಹೊಡಿ ಅದಕ್ಕೆ. ಹೌದಾ?
ಕೈ ಮಾಡೋದಕ್ಕೆ ಬಗಲಾಗಿನ ಬೈತಾಳೆ, ಕೈ ಮಾಡಬೇಡ ಹೇಗೆ ನೋಡಕತ್ತಾಳೆ ಹಿಂಗೆ ಮಾಡ ಕೈ ಕಟ್ಕೊಂಡ್ಬಿಡ್ತಾಳ, ತಡ್ಕಣದಾಗದ್ರ ಮತ್ತೆ ಬೇಕು ಬರ್ತಾಳೆ. ಅದು ಬಾಯಿ ಹಿಂಗ್ ಮಾಡ್ತಾರಲ್ಲ ಏನದು ಮೂಗು ನಮಗ್ ಗಣ ಮಕ್ಕಳಿಗೆ ಬರಂಗಿಲ್ಲ. ಅದು ನಮಗ್ ಗೊತ್ತಿರೋದು ಮಾಡ್ತೀವಿ. ನಾವು ಯಾವಾಗ ಅಡಿಗಿಸಿಕೊಂಡಿರ್ತೈತೆ ಒಳಗ ಅವಾಗ ಮಾಡ್ತೀವಿ. ನಿಮ್ಗೆ 24 ಗಂಟೆ ಅಡಿಗಿಸಿಕೊಂಡಿರ್ತಾವ ಅನ್ನಿಸ್ತೈತಿ ನಮಗೆ. ಎಷ್ಟು ವ್ಯಾಯಾಮ ಅದ ನಿಮ್ಮ ತಲೆ ಐತಿ. ತಲೆ ಅಂತೂ ಬಿಡು ಸದಾ ಯೋಚನೆ ಮಾಡ್ತಿರ್ತೀವಿ. ವಿಜ್ಞಾನಿಗಳಾಗ್ಬೇಕು ನೀವು. ನಮ್ಮ ಮನೆ ಬಾರಿ ವಿಜ್ಞಾನಿಗಳು ಯಾಕೆ ಆಗ್ತೀವಿ ಅಂದ್ರೆ ಮನೆಯಿಂದ ತಪ್ಪಿಸ್ಕೊಳಕ್ ವಿಜ್ಞಾನಿಗಳಾಗ್ತೀವಿ ನಾವು. ಹೌದಾ? ಇದು ಜೀವನದ ಹಾಸ್ಯ. ಇನ್ನ ಯಾವ ಮಂತ್ರಿ ಹೇಳ್ರಿ ನೋಡೋಣ? ತಲೆ ಗೃಹ ಮಂತ್ರಿ, ಓಂ ಓಂ. ನೆಕ್ಸ್ಟ್ ಕಣ್ಣು ರಕ್ಷಣಾ ಮಂತ್ರಿ, ಅಪಾಯ ಬರಲಾರ್ದಂಗೆ ನೋಡ್ಕೊಳ್ತೈತೆ, ಕಣ್ಣ ರಕ್ಷಣಾ ಮಂತ್ರಿ. ಮೂಗು ಹವಾಮಾನ ಮಂತ್ರಿ, ತಣ್ಣಗಾದ್ರೆ ಸೋರ್ತೈತೆ, ಬಿಸಿಯಾದ್ರೆ ಒಣಗ್ತೈತೆ. ನಾಲಿಗೆ ನಿಮ್ಮದ ಸ್ಪೆಷಲಿ ನಾಲಿಗೆ ಯಾವ ಮಂತ್ರಿ ಹೇಳ್ರಲ್ಲ? ವಾರ್ತಾ ಮತ್ತು ಪ್ರಸಾರ. ಅದ್ರ ನಿಮ್ಮ ನಾಲಿಗಂತೂ ಪ್ರಸಿದ್ಧ ಅದು. ಕೈಗಳು ಕೈಗಾರಿಕಾ ಮಂತ್ರಿ, ಕಾಲುಗಳು ಸಾರಿಗೆ ಮಂತ್ರಿ, ಬಸ್ ಗಿಲಿಕ ನಡ್ಕೊಂಡು ಹೋಗ್ತೀರಿ ಸಾರಿಗೆ ಮಂತ್ರಿ. ಹೊಟ್ಟೆ ಆಹಾರ ಮಂತ್ರಿ. ಹೌದಾ? ಇನ್ನು ಕೆಲವು ಬಿಟ್ಟೆ ನಾನು. ತಲೆ ಆತು, ಕಣ್ಣಾತು, ಮೂಗಾತು, ನಾಲಿಗೆ ಆತು, ಕೈ ಆತು, ಕಾಲಾತು, ಹೊಟ್ಟೆ ಆತು. ಇನ್ನ ಬಿಟ್ಟು ಕೆಲವು ಅವು ಗೊಬ್ಬರ, ನೀರಾವರಿ. ಸಾಕಲ್ಲ? ಇಷ್ಟು ಮಿನಿಸ್ಟ್ ಅದ. ಅದಕ್ಕೆ ನಮ್ಮ ದೇಹ ವಿಧಾನಸೌಧ ನೋಡಕ್ ಬೆಂಗಳೂರು ಹೋಗ್ಬಾರ್ದು, ಇನ್ನೊಬ್ರು ನೋಡಿದ್ರೆ ಸಾಕು ವಿಧಾನಸೌಧ ನೋಡ್ಬೇಕು. ಇದು ಅಂದ್ರೆ ಸ್ನೇಹಿತರೆ ಈ ತರ ಇದೆ. ನೆಕ್ಸ್ಟ್ ಚಲೋ ನೆನಪು ಮಾಡಿಕೊಡಕತ್ತ. ಬಹಳ ಚಂದ ಶ್ರೀಗಳು ನರಸಿಂಹೇಶ್ವರ ಜೊತೆಗೆ ಮಾತುಕತೆ ಆಡಿ, ಇವನು ವಿನಯದಿಂದ ಮಾತಾಡಿದೆ, ಅವರು ಗೌರವದಿಂದ ನಮ್ಮನ್ನ ಕರೆಸಿದ್ರು. ಕೆಲವು ಹಳ್ಳಿಯಿಂದ ಡೈರೆಕ್ಟ್ ನಾನೀಗ ಫೋನ್ ಎತ್ತದ ಯಾಕೆ ಬಿಟ್ಟಿನಿ ಅಂದ್ರೆ ನನಗೆ ಬರೋದು ಇವ್ರಿಗೆ ಕೊಡಕತ್ತೀನಿ. ಫೋನ್ ಮಾಡ್ತಾರೆ ಹಳ್ಳಿಯಿಂದ, ಒಯ್ಕೇಬೇಕು ನಿಂತು ಫೋನ್ಯಾಗ. ಹಲೋ ಅಂದ, ನನಗೆ ಉದೋ ಅಂದಂಗ. ನಮ್ಮ ತರ ಹುಲಿಯಮ್ಮ ಸಮೀಪ 20 ಕಿಲೋಮೀಟರ್ನಾಗ ಹುಲಿಯಮ್ಮ ಐತಿ, ಅದು ಉದೋ ಅನ್ನೋದು ಜಾಸ್ತಿ. ಅವ ಹಲೋ ಅಂದ, ಯಾರಪ್ಪ ಹುಲಿಗಿಂದಾನೆ ಅಂದೆ. ಅಲ್ರಿ ಅಂದ. ಏನಪ್ಪ ಸರ್, ನಮ್ಮ ಊರಿಗೆ ಬರ್ಬೇಕ್ರಿ. ಯಾವ ಊರಪ್ಪ? ಯಾವ ಊರಂಬಕ್ಕೆ ಏನೈತ್ರಿ? ಮತ್ತೆ ಎಲ್ಲ ಊರಿಗೆ ಹೋಗ್ತೀರಿ, ನಮ್ಮೂರಿಗೆ ಬರ್ಬೇಕ್ರಿ. ಬರ್ತೀನಿ. ಯಾವ ಊರು? ಯಾವ ಊರಂಬಕ್ಕೆ ಏನೈತ್ರಿ? ಮತ್ತೆ ಎಲ್ಲ ಬಸ್ಸುಗಳು ಅದಾವ ನಮ್ಮೂರಾಗ, ಮತ್ತೆ ಮಂದಿ ನಿಮ್ಮನ್ನ ಕರೆಯಕತ್ತಾರೆ. ಏನ್ ಮಾಡ್ಬೇಕು ನಾನು ಬಂದು? ಮತ್ತೆ ಎಲ್ಲ ಕಡೆ ನಗಿಸ್ತಾರಲ್ರಿ ಮಂದಿ, ನಂಗೆ ನಗಿಸ್ಬೇಕ್ರಿ. ಎಂದ್ ಬರ್ಬೇಕು? ಎಂದಂಬಕ್ಕೆ ಏನೈತ್ರಿ ಸರ್? ಮತ್ತೆ ನಮ್ಮೂರಾಗ ಎಲ್ಲಾರು ಮೀಟಿಂಗ್ ಮಾಡಿವಿ, ಗೌಡ್ರೆಲ್ಲ ಒಪ್ಪಾರ, ಬರ್ಬೇಕ್ರಿ. ಎಲ್ಲಿಗೆಲೆ? ಯಾವ ಊರು? ಯಾವ ಊರಂಬಕ್ಕೆ ಏನೈತ್ರಿ? ಮತ್ತೆ ನಿಮಗ ನಾವು ಏನ್ ಕೊಡ್ಬೇಕಾದ್ರೆ ಕೊಡ್ತೀವಿ, ಬರ್ರಿ. ಏನೈತಲ್ಲ ಊರಾಗ? ಏನೈತೆ ಅಂಬಕ್ಕೆ ಏನೈತ್ರಿ? ಮತ್ತೆ ಎಂದ ಬರ್ಬೇಕು? ಎಂದಂಬಕ್ಕೆ ಏನೈತ್ರಿ? ತಲೆ ಕೆಟ್ಬಿಡ್ತೀನಿ ನನಗೆ. ಅರ್ಧ ತಾಸು ಬರೀತಾರೆ. ಹುಚ್ಚ. ಅಲ್ಲಿ ಬಗಲಾಗ ಯಾರು ವಿದ್ಯಾವಂತರಿದ್ರು ಕೊಡಲೆ. ನಮ್ಮೂರು ಗೌಡ್ರು ಅದಾರ್ರಿ. ಹುಚ್ಚ ಕೊಡ ಅವ್ರಿಗೆ. ಇಸ್ಕೊಂಡು ಹಲೋ ಒಂದು ಆತ್ಮ. ಏನ್ರಿ ಗೌಡ್ರ ಯಾವರವ? ಬರ್ರಿ, ಅದೈತೆ ಇದೈತೆ ಎಲ್ಲ ಏನ್ ಕ್ಲಿಯರ್ ಹೇಳುವಲ್ಲ ಅಂತ ಹೇಳಿ ಗೌಡ ಏನ್ ಅನ್ಬೇಕ್ರಿ? ನೋಡ್ರಿ ನಮ್ಮೂರಾಗ ಓದ್ಕೊಂಡತ್ತ ಅಂದ್ರೆ ಆತ ಒಬ್ಬತ್ತ. 4ನೇ ಕ್ಲಾಸ್ ತನಕ ಓದೇನ್ರಿ, ಮತ್ತೆ ಆತ ಎಲ್ಲ ನಿಮಗೆ ಕ್ಲಿಯರ್ ಹೇಳಿಬಿಟ್ಟಾನ. ನಾನೇನು ಹೇಳೋದು ಬೇಕು? ಎಂತೆಂತ ಅನುಭವ ತಾಯಿ. ಅದಕ್ಕೆ ದೇಶ ತಿರುಗು ತಿರುಪತಿ ಯಪ್ಪ ಸಾಕು ನಡಿ, ಗೋಯಿಂದ ನಡಿ. 2 ದಿನಕ್ಕೆ ನಮ್ಮ ಕೈ ಕಾಲು ಸೋಲ್ತಾವ. ಯಾಕೆ ಫ್ಯಾಟ್ನೆಸ್ ಬರಾಕತ್ತೈತಿ? ಯಾಕೆ ರೋಗಗಳು ಬರಾಕತ್ತವ? ಔಷಧ ಅಂಗಡಿ ಮೊದಲು ಊರಿಗೆ ಒಂದೇ ಇರ್ತೈತ್ರಿ, ಈಗ ಓಣಿಗೆ ಹತ್ತಾಗ್ಯಾವ. ವಾಕಿಂಗ್ ಮಾಡ್ರಿ, ಪರಸ್ಪರ ಮಾತಾಡ್ರಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಗರಿ. ಪ್ಯಾರಾಲೈಸಿಸ್ ಅಟ್ಯಾಕ್ ಹೇಳಿದ್ನಲ್ಲ, ಪ್ಯಾರಾಲೈಸಿಸ್ ಅಟ್ಯಾಕ್. ಪ್ಯಾರಾಲೈಸಿಸ್ ಅಟ್ಯಾಕ್ ನಿಮ್ಗೆ ಒಟ್ಟ ಬರೋದಿಲ್ಲ, ನಮಗ ಬರ್ತೈತೆ. ನಾನು ಗಂಡ್ಮಕ್ಳು ಹೇಳ್ತೀನಿ. ಹೌದಾ? ಎಷ್ಟು ಆಯುಸ್ಸು ನಿಮ್ದು ಜಾಸ್ತಿ ಆಕೈತೆ. ನಾನು ಅದನ್ನು ಹೇಳಿರ್ಬೇಕಾಗಲೇ ಇಲ್ಲ ಅಂತ. ಯಾರ ಮನ್ಯಾಗ ನೋಡೋ ಗಂಡನ ಫೋಟೋಕ್ಕ ಹಾರ ಇರ್ತದೆ. ಏನಿದೆ ಬಹಳ ವರ್ಷ ಆದ್ರಿ ಊರ್ ಚಿಂತೆ ಹಚ್ಕೊಂಡು ಸರಿದ ಹೋದ. ನಾ ಗಂಡು ಮಕ್ಕಳಿಗೆ ಅದನ್ನ ಹೇಳ್ತೀನಿ, ದಯವಿಟ್ಟು ನಗೋದನ್ನ ಕಲೀರಿ, ಗುಂಪಾಗಿ ವಾಕಿಂಗ್ ಹೋಗ್ರಿ. ಇವರಿಂದ ಕಲಿಬೇಕು ನಾವು ಗುಂಪಾಗಿ ವಾಕಿಂಗ್ ಹೋಗೋದನ್ನ ಅಂತ ಹೇಳ್ತಾ, ಇನ್ನ
ಮಹಾಮನಿಯವರೊಂದು ಬರೋದರ ಬಹಳಷ್ಟು ವಿಷಯಗಳು ಅವ್ರ ಹತ್ರ ಅದಾವ. ಆದರೂ ನಿಮಗೆ ಎಲ್ಲ ಊರಿಂದ ಹೇಳಿ ನಾನು ಆಲ್ಮೋಸ್ಟ್ ಊರುಗಳಾಯ್ತು ಅಲ್ಲ ಮುಗಿತಾನಪ್ಪ. ನಿಮ್ಗೆ ಯಾರು ನೆಕ್ಸ್ಟ್ ಯಾರು ಬರ್ತೀರಿ? ಡಾಕ್ಟರ್ ನಮಗೆ SLC ಆಗ ದುಂಡು ಬರಹಕ್ಕೆ 10 ಮಾರ್ಕ್ಸ್ಗಳು ಅಂತ ಕೊಟ್ಟಿರ್ತಾರೆ, ಚಲೋ ಅಕ್ಷರ ಬರೆದು. ಇವ್ರು MBBS ಆಗಿರ್ತಾರ, ಇವ್ರು ಬರೆದ ಔಷಧ ಯಾರಿಗಾರು ತಿಳಿತವನ ನೋಡ ಎಮ್ ಅಂತ ಬರೆದ್ರೆ ಮುಂದೆ ಬಿಟ್ಟಿರ್ತಾರ. ಅದೇನು ಮಂಗ್ಯಾನ ಮಗನು ಅಂತ ಬರೀತಾರೋ, ಮಳ್ಳ ನನ್ನ ಮಗ ಅಂತ ಬರೆದಿರ್ತಾರೋ, ಟಿ ಅಂತ ಬರೆದ್ರೆ ಮುಂದೆ ಬರೇ ಸಿಡ್ಲು, ಟಿಕ್ಕ ಅಂತನೋ, ತುಂಟ ಅಂತನೋ, ತಗಡು ಅಂತನೋ, ಏನ ಬರಲಿ ಒಂದ ಅಕ್ಷರ. ಅದನ್ನ ಅರ್ಥ ಮಾಡ್ಕೊಳ್ಳೋ ಒಬ್ಬ ಗಂಡಸ ಯಾರು? ಔಷಧ ಅಂಗಡಿ. ಅವ್ರಿಗೂ ಇವ್ರಿಗೆ ಏನು ಸಂಬಂಧ ಐತು ಏನೋ ನನಗಂತೂ ಗೊತ್ತಿಲ್ಲ. ಬೆಕ್ಕತ್ತ ಬೆಲ್ಲ ಅವರು ಓದ್ತಾನ ಎಂತ ಸಂಬಂಧ ಐತಪ್ಪ ಅವ್ರಿಬ್ರ ಮೇಲೆ ಅಂತ. ಹಿಂಗ ನಾನು ಒಂದ್ಸರಿ ಹಿಂಗ ಮ್ಯಾಗ ಕೆಳಗೆ ಒಬ್ಬ ನಮ್ಮಂತ ಬರೆಸ್ಕೊಂಡು ಹೋದ, ಕೊಟ್ಟ, ವಾಪಸ್ ಬಂದ. ಡಾಕ್ಟ್ರಿಗೆ ತೋರಿಸ್ದೆ. ಡಾಕ್ಟ್ರ ಇವೇನು ಮ್ಯಾಗ 3 ಬರ್ದಿದ್ರಿ, ಅವು ಔಷಧ ಸಿಕ್ಕವ್ರಿ, ಹಿಂದೆ ಬರ್ದಿರಲ್ರಿ, ಅವು 3 ಸಿಗಲಿಲ್ರಿ ಅಂದ. ಇವ್ರಂದ್ರು, ಏ ಓದ್ಸ ಹಿಂದೆ ಬರ್ದಿಲ್ಲಲೇ, ಪೆನ್ನ ಮುಡ್ಲಾರ್ದಕ್ಕೆ ಗೀಚಿ ಎದಿನ ಮಾಡ್ದ ಪೇಷಂಟ್. ಹಿಂದೆ ಬರ್ದು ಔಷಧ ಅಲ್ಲ ಅನ್ರಿ, ಪೆನ್ನ ಮುಡ್ಲಾರ್ದಕ್ಕೆ ಗೀಚಿರಿ ಅನ್ರಿ. ಔಷಧ ಅಂಗಡಿಯವನೇ ಅಂತವನ್ರಿ, ಹುಬ್ಬಳ್ಳಿಯಿಂದ ತರಿಸಿ ಕೊಡ್ತೀನಿ ನೋಡ್ರಿ. ಅಂತ ಇರ್ಬೇಕು. ತಮಾಷೆಗೆ ಹೇಳ್ತೀನಿ, ಎಲ್ಲ ಇಲಾಖೆ ಅಥವಾ ವಿದ್ಯೆಗಳಲ್ಲಿ ಹಾಸ್ಯ ಐತಿ. ಸ್ವಾಮಿಗಳ ಬಗ್ಗೆ ಹಾಸ್ಯ ಅದಾವ. ಅಂದ್ರೆ ಟೀಕಾ ಮಾಡಬಾರ್ದು, ಒಳ್ಳೆ ಹಾಸ್ಯ. ನಾನು ಓದಿರ್ತಕ್ಕಂಥ ಕಾದಂಬರಿ BG ಅವರು. ಇನ್ನು ಕೆಲವರು ಕಾಲು ಮುರ್ಕೊಂಡು ಹೋಗಿರ್ತಾರೆ ಡಾಕ್ಟರ್ ಇದ್ರು ದವಾಖಾನಿಗೆ. ಹೌದಲ್ಲ, ಹೋಗೋ ಮುಂದೆ ನೀನು ನಡ್ಕೊಂಡು ಹೋಗ್ತೀವಿ, ಹಂಗ ಮಾಡ್ತೀನಿ ಅಂತ ರೊಕ್ಕಲ್ದಂಗೆ ಮಾಡ್ತಾರೇನ್ರಿ ಅಂತ ಅವರು ಧೈರ್ಯ ಕೊಟ್ಟಿರ್ತಾರೆ. ಅವು ಹಂಗಂದು ಹೋಗ್ತಾರೆ. ವೈದ್ಯಕೀಯ ಇಲಾಖೆ ಬಹಳ ಕಠಿಣ ಅವರು. ಅದಕ್ಕೆ ವೈದ್ಯೋ ನಾರಾಯಣೋ ಹರಿಗೆ ಅಂತಾರೆ, ದೇವರ ಸಮಾನ ಡಾಕ್ಟ್ರು. ಆದ್ರೆ ಇವತ್ತು ನಾವು ಡಾಕ್ಟರ್ ಹತ್ರ ಅವರು ವ್ಯಾಪಾರ, ಅವರು ಬಯಸಂಗಲ್ಲ ರೋಗ ಹತ್ತಿ ಬರಲಿ ಅಂತೇಳಿ. ಆದ್ರೆ ಸುತ್ತ ಕಲುಷಿತ ವಾಯು, ಕಲುಷಿತ ನೀರು. ನಮ್ಮಲ್ಲಿ ಶಿಸ್ತಿಲ್ಲ. ವಾಕಿಂಗ್ ಗಂಡ್ಮಕ್ಳು ಹೋಗ್ತಾರೆ, ಹೆಣ್ಮಕ್ಳು ಹೋಗೋದು. ಹೆಣ್ಮಕ್ಳು ಹೋಗೋದು ಕಲಿಬೇಕಮ್ಮ ನೀವು. ಗಂಡ್ಮಕ್ಳು ಸುಮ್ಮನೆ ಮಾತಾಡ್ಕೊಂತ ಹೋಗ್ಬೇಕು. ನಾವು ಎಲ್ಲೂ ಟ್ರೈನಿಂಗ್ ತಗೊಂಡಿಲ್ರಿ ಮಾತಾಡೋದಕ್ಕೆ. ನೋಡಿ ನೋಡಿ ಕೇಳಿ ಕೇಳಿ ಓದಿ ಬಂತ. ನಮ್ಮ ಬಂದದ್ದು ನಮ್ಮ ತಾಯಿಯಿಂದ. ನೀವೆಲ್ಲ ಓದಿ ಕೆತ್ಕೊಂಡಿರ್ತಾರ, ನಿಮ್ಮ ನೋಡಿದ್ರೆ ಮಕ್ಕಳು ಓದ್ತಾರ. ತಂದೆ ಕೈಯ ಪುಸ್ತಕ ನೋಡಿದ್ರೆ ಮಕ್ಕಳು ಓದ್ತಾರ. ಸ್ವಾಮಿಗಳ ಮಾತು ಕೇಳಿದ್ರೆ ನಾವು ಹಿಂಗ ಆಗ್ಬೇಕು, ಓದ್ಬೇಕು ಅವ್ರಂಗ ಅಂತ. ಅವ್ರ ಮಾತುಗಳಿಗೆ ಆಶೀರ್ವಚನ ಅಂತಾರೆ. ಹೌದಾ? ಸ್ವಸ್ತಿ ವಾಚನ ಅಂತ ಐತೆ. ದಯವಿಟ್ಟು ಮಕ್ಕಳನ್ನ ನಾನು ಆಗ್ಲೇ ಹೇಳಿದಂತೆ 10ನೇ ಕ್ಲಾಸ್ವರೆಗೂ ದಯವಿಟ್ಟು ನೀವು ಮಕ್ಕಳ ಕನ್ನಡ ಮೀಡಿಯಂ ಕಲಿಸಿ. ಹಳ್ಳ ಕಟ್ಟಿ ಮೇಲೆ ಮಾತಾಡ್ಕೊಂತ ಕುಂತಿದ್ರು 2-3 ದೂರದಾಗ ಒಬ್ಬ ಡಾಕ್ಟ್ರು ಸಂಗೀತ 3-4 ಮಂದಿ ಡಾಕ್ಟರ್ ಕಟ್ಟಿ ಮೇಲೆ ಮಾತಾಡ್ಕೊಂತ ಕುಂತಿದ್ರು. ಒಬ್ಬ ದೂರ ನಿಂಗ ಕಾಲಿಗೆ ಎಳ್ಕೋ ಅಂತ ಬರಾಕತ್ತಿದ. ಡಾಕ್ಟ್ರ್ MBBS ನೋಡ್ರಿ, ಅವನು ಹುಟ್ಟುತ್ತಾನೆ ಹೆಂಗಿದೆ, ಅವನು ಕಾಲು ಏನು ಮಾಡೋಕ್ಕಾಗಲ್ಲ, ಕಾಲು ಎಳೆದು ಹಾಕ್ತಿದ್ದಾನೆ. ಇನ್ನೊಬ್ಬ ನೋ 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 ಪೋಲಿಯೋ, ಸಣ್ಣ ವಯಸ್ಸಿಗೆ ಪೋಲಿಯೋ ಆಗ್ತದೆ. ಇನ್ನೊಬ್ಬನು ನೋ ಅದು ಅರ್ಥರೈಟಿಸ್ ಅಂತ. ಅರ್ಥರೈಟಿಸ್ ಅಂತ, ಹಿಂಗ ವಾತದಿಂದಾಗಿ ಬಂದಿರತಕ್ಕಂಥ ಕಾಯಿಲೆ. 3 ಮಂದಿ ಜಗಳ ಕತ್ಬಿಟ್ಟ. ಒಬ್ರು ಅಂತ ಹೇಳೋದು, ಒಬ್ರು ಅಂತ ಹೇಳೋದು. ಅವ ಇವ್ರ ಸಮೀಪ ಬಂದ್ಗಳೇ 3 ಮಂದಿ ಸೇರಿ ಅವನ್ನ ಕೇಳ್ಬಿಡಲ್ರಿ, ಏನಾಗೈತಿ ನಿನ್ನ ಕಾಲಿಗೆ ಅಂತ. ಯಾವ್ದು ಹೇಳ್ತಾನೆ ಅದ್ರಾಗ ನಾವು ಗೆದ್ವಿ. ಪೋಲಿಯೋ ಆಗಿತ್ತ ನಿನ್ನ ಕಾಲಿಗೆ, ಅರ್ಥರೈಟಿಸ್ ಏನ, ನರ ತೊಡಕಾಗ್ಯಾವ. ನಾವಂದ ಏನೂ ಆಗಿಲ್ಲ ಸರ್ ನನಗೆ, ಯಾಕ ಚಪ್ಪಲಿ ಉಂಗುಷ್ಟು ಕಿತ್ತೈತ್ರಿ, ಅದಕ್ಕೆ ಕಾಲ ಹೇಳೋದು. ಏನ್ ಮಾಡ್ತೀರಿ? ಹೌದಾ? ಅದಕ್ಕೆ ವಿದ್ಯಾವಂತರ ಜೀವನಕ್ಕೂ ಹಳ್ಳಿಗರ ಜೀವನಕ್ಕೂ ಬಹಳ ವ್ಯತ್ಯಾಸ ಐತೆ. ಹಳ್ಳಿಗರ ಆರೋಗ್ಯ ಶಾಲೆಗಳು ಇವರ ಡಾಕ್ಟರ್ ಮಂದಿ ಎಷ್ಟು ಅದಾರ? ಡಾಕ್ಟ್ರು ಹಳ್ಳಿಯಾಗ ಕಡಿಮೆ ಇರ್ತಾರೆ, ಸಿಟ್ಯಾಗ ಬಹಳ. ಆದ್ರೂ ವೈದ್ಯರನ್ನ ಆಗಾಗ ಜಗ ಹವ, ನಾವು ತಿನ್ನುವಂತ ಆಹಾರ, ಒಳ್ಳೆ ಆಹಾರ ತಿನ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಓದುವ. ನನ್ನ ವಯಸ್ಸು ಎಷ್ಟಿರ್ಬೋದು? ಎಷ್ಟಿರ್ಬೋದಮ್ಮ ಹೇಳ್ರಿ, ಯಾರೊಬ್ರು? ಸಭಾಷ್, ಬರೋಲ್ಲ, ಸಮೀಪದ 65 ವರ್ಷ. ನಾನು 65, 65 ವರ್ಷ. ಯಾಕೆ ಹಿಂಗೆ ಅದೀವಿ ಅಂದ್ರೆ ಚಟುವಟಿಕೆಯಿಂದ ಇರ್ತೀವಿ. ನಾನು ಇವತ್ತಿನವರೆಗೆ ಆಗ್ಲೇ ಹೇಳಿದಂತೆ 432 ಊರು ಸುತ್ತೀವಿ.
ಮೊದ್ಲು ಡಾಕ್ಟರ್ ಹೇಳೋದು ವಾಕಿಂಗ್, ಶಾಕಾಹಾರ ತಿನ್ರಿ, ಕಾಯಿಪಲ್ಯ ತಿನ್ರಿ, ಎಲ್ಲಕ್ಕಿಂತ ಹೆಚ್ಚಾಗಿ ಜನರ ಜೊತೆ ಮಾತಾಡ್ರಿ, ವಾಕ್ ಮಾಡ್ರಿ. ಹೆಣ್ಮಕ್ಳಿಗೆ ಏನು ಆಯುಷ್ಯ ಹೆಚ್ಚು ನಿಂದಯವ ನಾ ಹೇಳ್ತೀನಲ್ಲ, ಗಂಡ್ಮಕ್ಳ ಸುಮ್ಮನೆ ಸತ್ವ ಕೈಬಿಟ್ಟಿವಿ. ಅವ್ರಿಗೂ ಕಲಿಸ್ಬೇಕು. ಎಲ್ಲರೂ ಕೂಡಿ ಮಹಿಳಾ ಸಂಘಗಳನ್ನ ಕಟ್ರಿ, ಸಾಹಿತ್ಯದ ಬಗ್ಗೆ ಯೋಚನೆ ಮಾಡ್ರಿ, ಕಾವ್ಯಗಳ ಬಗ್ಗೆ ಯೋಚನೆ ಮಾಡ್ರಿ. ಪುಸ್ತಕ ಕೇಳೋರಿಲ್ಲ, ಹೌದಾ? ಪುರಾಣಗಳ ಶ್ರಾವಣ ಮಾಸ ಪುರಾಣ ಹಚ್ತಾರೆ. ನಮ್ಮ ಗಂಗಾವತಿಯಲ್ಲಿ ಕಲ್ಮಠ, ಮಲ್ಲಿಕಾರ್ಜುನ ಮಠ ಅಂತ ಪ್ರತಿ ವರ್ಷ ಶ್ರಾವಣ ಮಾಸ ಪುರಾಣ. ಚಂದ್ರಶೇಖರ್ ಶಾಸ್ತ್ರಿಗಳು ಅಂತಿದ್ರು ಸರ್, ಏನು ಪುರಾಣ ರೀ ಅವ್ರದ್ದು. ಕಾಪಿ ತಗೊಂಡು ಹೋಗ್ತಿದ್ದೆ ನಾ ಬರ್ಕೊಳಕ, ಒಂದು 10 ಕಾಪಿ ಅದ ಅಂತೇಳಿ ಪುರಾಣದಾಗ ಪಾಯಿಂಟ್ಸ್ ಬರ್ಕೊಂಡು ಪುರಾಣ ಕೇಳಿ. ಈಗ ನೋಡೋ ಪುರಾಣ ಹಚ್ಚಿರ್ತಾರೆ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಚ್ಚಿರ್ತಾರ, 10 ಮಂದಿ ಕೂತಿರ್ತಾರೆ ಮುಂದೆ. ಅದ್ರಾಗ 5 ಮಂದಿ ಕಿವಿ ಕೇಳಿಸ್ತಿರೋದಿಲ್ಲ, ಇನ್ನು 4 ಮಂದಿ ಕಣ್ಣು ಕಾಣ್ತಾರೆ. ಪುರಾಣ ಮುಗಿತೇನಪ್ಪ ಅಂತ ಆತನ ಕೇಳ್ತಿರ್ತಾರೆ. ಯಾಕಂದ್ರೆ ಅವ್ನ ಮಗ ಬಂದು ಸೈಕಲ್ ಮ್ಯಾಗ ಗಾಡಿ ಮ್ಯಾಗ ಅವ್ರ ಅವನ 6ಕ್ಕೆ ತಂದು ಹೋಗದಿರ್ತಾನ್ರಿ. ಇಲ್ಲಿ ಅವ್ರ ಅವನ ಅಪ್ಪನ 9ಕ್ಕೆ ಕರ್ಕೊಂಡು ಹೋಗ್ತಾನೆ ಬಂದು. ಎಷ್ಟು ಚಂದ ಪುರಾಣ. ಚಂದ್ರಶೇಖರ್ ಶಾಸ್ತ್ರಿ ಅಂತ ನಮ್ಮ ಅದು ಮಾಡ್ತಾರೆ ಪುರಾಣ. ಅದಕ್ಕೆ ಪುರಾಣ ಅದಕ್ಕೆ ಹಚ್ತಾರೆ. ಚಂದ ಹೇಳಿ ನಗಸಾಕ್ ಹತ್ತಿದ್ರು ಅಂದ್ರೆ ಪುರಾಣಕ್ಕೆ ಜನ ಬರ್ತಾರೆ. ಹಾಸ್ಯಕ ಇದೇ ಇವತ್ತು ನಾನು ಭಾರತದ ಆರ್ಥಿಕ ಸ್ಥಿತಿ ಅಂತ ಮಾತಾಡಿದ್ರೆ ಯಾರು ಬರ್ತಿದ್ರಿ? 4 ಮಂದಿ ಕುಂದಿರ್ತಿದ್ರಿ ಮುಂದಷ್ಟ. ಇವತ್ತು ನಗುವಿಗಾಗಿ ಜನ ಬಂದ್ರಿ. ಯಾರ್ಯಾರಿಗೆ ಕೆಮ್ಮು ಬಂತು ನಗುವಾಗ ಸ್ವಲ್ಪ ಕೈ ಮ್ಯಾಗ ಹತ್ರ ಶಬಾಸಿ ಎಲ್ಲರ ಗಂಡ್ಮಕ್ಳು. ಎಷ್ಟು ಮಂದಿಗೆ ಕೆಮ್ಮು ಅಂತ ಒಳಗಿಂದೆಲ್ಲ ಕ್ಲೀನ್ ಆಗೈತೆ, ಹೌದಾ? ಕೆಮ್ಮು ಬರುವಂತೆ ಹೊರಗೆ ಹಾಸಿ ನಗಬೇಕು ಮನುಷ್ಯ. ಹೆಣ್ಮಕ್ಳಿಗೆ ಆಯುಷ್ಯ ಜಾಸ್ತಿ ಅಂತ ಆಗ್ಲೇ ಹೇಳಿದೆ. ಯಾಕಂದ್ರೆ ಅವ್ರು ನಗ್ತಾರ, ಫ್ರೆಂಡ್ಸ್ ಅದಾರ ಅವ್ರಿಗೆ. ನಾವು ಗಂಡು ಮಕ್ಕಳು ಅಷ್ಟೇ ಸಾಹಿತ್ಯವನ್ನು ಓದೋಣ, ಇಲ್ಲಿ ಲೈಬ್ರರಿಗೆ ಹೋಗೋಣ, ಪುಸ್ತಕಗಳು ಹೆಚ್ಚು ತರಿಸೋದಕ್ಕೆ ನಾವು ಅವರಿಗೆ ಪ್ರೋತ್ಸಾಹ ಕೊಡೋಣ, ಬಲವಂತ ಮಾಡೋಣ. ಓದ್ರಿ, ದಿನಕ್ಕೆ 1 ತಾಸು ಓದ್ರಿ ಸಾಕು. ಓದಿದ್ರೆ ಕಣ್ಣು ಹೋಗಂಗಿಲ್ಲ, ಟಿವಿ ನೋಡಿದ್ರೆ ಕಣ್ಣು ಹೋಗವ 40 ಬರ್ತಾವ. ನನಗೆ ಬಂದಿರೋದು ಟಿವಿ ನೋಡಲ್ಲ, ಓದಿದ್ರಿಂದ 45ನೇ ವರ್ಷಕ್ಕೆ ಬಂದು 45-50ನೇ ವಯಸ್ಸಿಗೆ ಓದಿದ್ರೆ ಕಣ್ಣು. ಯಾಕಂದ್ರೆ ಓದೋ ಮುಂದೆ ನೋಡ್ರಿ ನೀವು ಕಣ್ಣಿಗೆ ವ್ಯಾಯಾಮ ಆಕೈತೆ. ಹಿಂಗ್ ಲೈನ್ ಹಿಂಗ್ ಹೌದಾ? ಟಿವಿ ಹಂಗಲ್ಲ, ಹಿಂಗ ನೋಡ್ತಿರ್ತೀವಿ. ಒಂದ ಕಡೆ ನೋಡಿ ರೆಟಿನ ಹೋಗ್ಬಿಡ್ತೈತೆ. ಓದಿದ್ರೆ ಕಣ್ಣಿಗೆ ವ್ಯಾಯಾಮ ಆಗ್ತೈತೆ ಅಂತ ಹೇಳ್ತಾ ಪ್ರತಿದಿನ ಬೆಳಿಗ್ಗೆ ವಾಕಿಂಗ್ ಮಾಡ್ರಿ. ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ರಿ, ನಗರಿ ಅಂತ ಹೇಳ್ತಾ ಬಹಳ ಚಂದ ನಕ್ರಿ ಎಲ್ಲಾರು. ಈಗ ನಿಮ್ಮ ಮುಂದೆ ಬರ್ತಿದ್ದಾರೆ ಉತ್ತರ ಕರ್ನಾಟಕದ ಅನಿಲ್ ಕಪೂರ್ ಅಂತ ಹೆಸರು ಮಾಡಿರ್ತಕ್ಕಂಥ ಬಸವರಾಜ್ ಮಹಾಮನಿ. ಅನಿಲ್ ಕಪೂರ್ ಇದ್ದಂಗೆ ಅದರ. ಅನಿಲ್ ಕಪೂರ್ ಗೊತ್ತಲ್ಲ, ಸಿನಿಮಾ ನಟ.